ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಖ್ಯವಾಗಿ ಯಾವುದು ಅಂತಂದಾಗ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಚರ್ಚೆ ಮಾಡೋಣ. ಈ ಒಂದು ಎಜುಕೇಷನಲ್ ಸೈಕಾಲಜಿ ಅಂತಕ್ಕಂಥದ್ದು ಮುಖ್ಯವಾಗಿ ಎಲ್ಲೆಲ್ಲಿ ಪ್ರಶ್ನೆ ಕೇಳ್ತಂದಾಗ ಇಲ್ಲಿ PSTR ಪ್ರಶ್ನೆ ಕೇಳ್ತಾನೆ, ಅದೇ ರೀತಿಯಾಗಿ GPSTR ಪ್ರಶ್ನೆ ಕೇಳ್ತಾನೆ, ಅದೇ ರೀತಿಯಾಗಿ HSTR ಅಂತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಮೂರು ಶಿಕ್ಷಕ ಹುದ್ದೆಗಳಿಗೂ ಸಹ ಏನಂದಾಗ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿದೆ. ಅದರಲ್ಲಿ ಯಾವುದು ಅಂತಂದಾಗ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ ನಾವು ಅನೇಕ ಒಂದು ಮನೋವಿಜ್ಞಾನದ ವಿಧಾನಗಳು ಅಂತ ಅಧ್ಯಯನ ಮಾಡಬೇಕು. ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥ ಟಾಪಿಕ್ ಅಧ್ಯಯನ ಮಾಡಬೇಕು. ಕಲಿಕೆ ಮತ್ತು ಕಲಿಕೆ ಸಿದ್ಧಾಂತಗಳು ಅಂತಕ್ಕಂಥ ಟಾಪಿಕನ್ನು ಅಧ್ಯಯನ ಮಾಡಬೇಕು. ನಂತರ ಅದೇ ರೀತಿ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಒಂದು ವಿಷಯಗಳು ಅಂತಕ್ಕಂತಹ ಸಂಬಂಧಪಟ್ಟಂತೆ ಈ ಒಂದು ಟಾಪಿಕನ್ನು ಅಧ್ಯಯನ ಮಾಡಬೇಕು. ಅದೇ ರೀತಿಯಾಗಿ ವಿಶಿಷ್ಟ ವ್ಯಕ್ತಿಗಳ ಶಿಕ್ಷಣ ಅಂತಕ್ಕಂತಹ ಟಾಪಿಕನ್ನು ಅಧ್ಯಯನ ಮಾಡಬೇಕು. ನಂತರ ಅದೇ ರೀತಿಯಾಗಿ ವೈಯಕ್ತಿಕ ಭಿನ್ನತೆಗಳು ಅಂತ ಒಂದು ಟಾಪಿಕ್ ಬರುತ್ತೆ, ಅದನ್ನು ಅಧ್ಯಯನ ಮಾಡಬೇಕು. ಅದಾದ ಕೂಡಲೇ ಸಮೂಹ ಗತಿಶಾಸ್ತ್ರ ಅಂತಕ್ಕಂಥ ಟಾಪಿಕನ್ನು ಅಧ್ಯಯನ ಮಾಡಬೇಕು. ನೆಕ್ಸ್ಟು ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯ ಅಥವಾ ಹೊಂದಾಣಿಕೆ ಅಂತಕ್ಕಂಥ ಟಾಪಿಕನ್ನು ಇವು ಮುಖ್ಯವಾಗಿ ಇಷ್ಟು ವಿಷಯಗಳನ್ನ ಅಧ್ಯಯನ ಮಾಡಿದರೆ ನಾವೇನು ಮಾಡ್ಬೋದು, ಈ ಒಂದು ಮನೋವಿಜ್ಞಾನ ಅಥವಾ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಎಜುಕೇಷನ್ ಸೈಕಾಲಜಿಯಲ್ಲಿ ಬಂದಿರತಕ್ಕಂಥ ಅಂಶಗಳನ್ನು ಕಾಣ್ಬೋದು. ಇವತ್ತೇನಂದಾಗ ಮೊದಲನೇ ಟಾಪಿಕ್ ಯಾವುದು ಅಂತಂದಾಗ ಮನೋವಿಜ್ಞಾನದ ವಿಧಾನಗಳು ಅಂತ ಬರ್ತದೆ. ಮನೋವಿಜ್ಞಾನದ ವಿಧಾನಗಳು ಅಂತ ಬರುತ್ತೆ. ಈ ಮನೋವಿಜ್ಞಾನದ ವಿಧಾನಗಳು ಅಂತಕ್ಕಂಥ ಟಾಪಿಕ್ ಮೇಲೆ ಜಾಸ್ತಿ ಪ್ರಶ್ನೆ ಕೇಳ್ತಕ್ಕಂಥದ್ದು HSTR ಕೇಳಿದಾನೆ, GPSTR ಜಾಸ್ತಿ ಪ್ರಶ್ನೆಗಳನ್ನ ಕೇಳಿದಾನೆ. ಇಲ್ಲಿ ಏನಂದಾಗ ಒಂದು ಪ್ರಶ್ನೆಗಳನ್ನು ತಗೊಂತೀನಿ ನಾನು, ಒಂದು ಪ್ರಶ್ನೆ ತಗೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ ಅಥವಾ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳಬಹುದು ಅಂತಕ್ಕಂತಹ ವಿಷಯದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಅಂತಕ್ಕಂಥದ್ದು. ಇಲ್ಲಿ ಏನು ಪ್ರಶ್ನೆ ಕೇಳಿದಾನೆ ಅಂತಂದರೆ 2005 ಹೈಸ್ಕೂಲ್ ಟೀಚರ್ ಕೇಳಿರ್ತಕ್ಕಂಥ ಪ್ರಶ್ನೆ. ಭಾಳಷ್ಟು ಜನ ವಿದ್ಯಾರ್ಥಿ ಅನ್ಕೋಬಹುದು ನಾವು ಏನಪ್ಪಿದೆ 2005 ಆಲ್ರೆಡಿ 2025 ಮುಗಿದೋಗಿದ, ಇದು ಔಟ್ಡೇಟೆಡ್ ಅನ್ಕೋಬಹುದು. ಆದರೆ ಈ ಸೈಕಾಲಜಿ ಅಂತಕ್ಕಂಥ ಟಾಪಿಕ್ ಚಿಕ್ಕದು. ಕೇವಲ ಏನು ಅಂದಾಗ ಕರೆಕ್ಟಾಗಿ ಓದಿದರೆ ಒಂದು ದಿನದಲ್ಲಿ ನಾವು ಇಡೀ ಶೈಕ್ಷಣಿಕ ಮನೋವಿಜ್ಞಾನವನ್ನು ಒಂದ್ಸರಿ ಓದಿ ಮುಗಿಸ್ಬೋದು. ನೀವು ನಿಮ್ಮದೇ ಆಗಿರ್ತಕ್ಕಂಥ ನೋಟ್ಸ್ ಮಾಡ್ಕೊಂಡ್ರೆ, ನಿಮ್ಮದೇ ಆಗಿರ್ತಕ್ಕಂಥ ಭಾಷೆಯಲ್ಲಿ ನೋಟ್ಸ್ ಮಾಡ್ಕೊಂಡ್ರೆ ಕೇವಲ ಒಂದು ದಿನದಲ್ಲಿ ಮುಗಿಸ್ಬೋದು. ಕಂಟೆಂಟ್ ಭಾಳ ಸ್ವಲ್ಪ ಇದೆ. ಹಂಗಾಗಿ ಇದ್ರ ಮೇಲೇ ಮತ್ತೆ ಪ್ರಶ್ನೆಗಳಿಗೆ ಕೇಳ್ತಕ್ಕಂಥ ರೀತಿಯಲ್ಲೇ ಪ್ರಶ್ನೆ ಕೇಳ್ತಾನೆ. ನೀವೇನು ಮಾಡಬೇಕು ಅಂತಂದಾಗ ಈ ಒಂದು HSTR ನೀವೇನೋ ನೇಮಕಾತಿ ಆಗಬೇಕು ಅಂತಂದಾಗ 2003, 2005, 2007, 2006, 2008, 2012, 2015 ನಂತರ ಯಾವುದು ಅಂತಂದಾಗ 2000 ಈ ಒಂದು ಕೆಲವೊಂದು ಮುರಾರ್ಜಿ ಶಾಲೆ ಕರೆದಾನೆ. ಅವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಓದಿದರೆ ಸುಮಾರು ಒಂದು 25 ಪ್ರಶ್ನೆಗಳಲ್ಲಿ ಒಂದು 17-18 ಟಾಪಿಕ್ ಪ್ರಶ್ನೆಗಳಿಗೆ ನೀವು ನೇರವಾಗಿ ನೀವು ಆನ್ಸರ್ ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಂಗಾಗಿ ಹಳೆ ಪ್ರಶ್ನೆ ಪತ್ರಿಕೆ ಬಹಳಷ್ಟು ಇಂಪಾರ್ಟೆಂಟು. ಇಲ್ಲೇ ಅಂದಾಗ ಇವತ್ತು ಒಂದು ಪ್ರಶ್ನೆಯನ್ನು ನಾವು ತಗೊಳ್ಳೋಣ. ಯಾವುದು ಅಂತಂದಾಗ ವ್ಯಾಟ್ಸನ್ ಹೇಳಿರುವಂತೆ, ವ್ಯಾಟ್ಸನ್ ಅಂತಕ್ಕಂಥವನು ಒಬ್ಬ ಶ್ರೇಷ್ಠವಾಗಿರ್ತಕ್ಕಂತಹ ಈ ಒಂದು ಮನೋವಿಜ್ಞಾನಿ ಅಂತಕ್ಕಂಥವನು. ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಯಾವುದು ಅಂತಂದಾಗ ಪರಿಸರನೇ ಅತಿ ಹೆಚ್ಚು ಪರಿಣಾಮ ಬೀರತಕ್ಕಂಥ ವ್ಯಕ್ತಿ ಯಾರಂದಾಗ JB ವ್ಯಾಟ್ಸನ್ ಅಂತಕ್ಕಂಥವನು. ಈ ಒಂದು ವ್ಯಾಟ್ಸನ್ ಹೇಳಿರುವಂತೆ ಮನೋವಿಜ್ಞಾನವು ಅಂದರೆ ಸೈಕಾಲಜಿ ಅಂತಕ್ಕಂಥದ್ದು ಕೆಳಗಿನ ಯಾವುದರ ಬಗ್ಗೆ ಅಧ್ಯಯನವಾಗಿದ್ದು ಪ್ರಶ್ನೆ ಕೇಳಾರ. ಅಲ್ಲಿ ಯಾವುದು ಅಂತಂದಾಗ ಮನಸ್ಸು ಅಂತಕ್ಕಂಥ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂತಕ್ಕಂಥ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಎರಡನೇದೇನು ಕೊಟ್ಟಿದ್ದಂದಾಗ ಆತ್ಮ ಅಂತಕ್ಕಂಥ ವಿಷಯದ ಬಗ್ಗೆ ಅಧ್ಯಯನ ಮಾಡೋದಂತ ಕೊಟ್ಟಿದ್ದಾರೆ. ಮೂರನೇದು ಯಾವುದು ಅಂತಂದಾಗ ವರ್ತನೆ ಅಂತಕ್ಕಂತಹ ವಿಷಯದ ಬಗ್ಗೆ ಅಧ್ಯಯನ ಮಾಡೋದಂತ ಕೊಟ್ಟಿದ್ದಾರೆ. ಇನ್ನೊಂದು ಯಾವುದು ಅಂತಂದಾಗ ಪ್ರಜ್ಞೆ ಅಂತಕ್ಕಂತಹ ಅಥವಾ ಪ್ರಜ್ಞಾವಸ್ಥೆ ಕಾನ್ಸಿಯಸ್ ಅಂತಕ್ಕಂತಹ ವಿಷಯದ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂತಕ್ಕಂತಹ ಒಂದು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದಾಗ ಈ ವ್ಯಾಟ್ಸನ್ ಹೇಳಿರುವಂತೆ ಈ ಒಂದು ಮನೋವಿಜ್ಞಾನ ಅಂತಕ್ಕಂಥದ್ದು ವರ್ತನೆಯ ಬಗ್ಗೆ ಈ ಒಂದು ಅಧ್ಯಯನವನ್ನು ಮಾಡುತ್ತೆ.
ಮನೋವಿಜ್ಞಾನದ ಬಗ್ಗೆ ಯಾವುದು ಅಂತಂದಾಗ ವರ್ತನೆಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ಈ ಒಂದು ವಿಜ್ಞಾನ ಯಾವುದು ಅಂತಂದಾಗ ಮನೋವಿಜ್ಞಾನ ಅಂತಕ್ಕಂಥದ್ದು. ಫಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಏನೇನನ್ನ ಅಧ್ಯಯನ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಇದರ ಮೇಲೆ ಒಂದು ಪ್ರಶ್ನೆ ಕೇಳಿದಾನೆ. ಯಾವುದು ಅಂತಂದಾಗ ಏನೇನು ಪ್ರಶ್ನೆ ಕೇಳಿದಾನೆ ಅಂತಂದ್ರೆ ಈ ಒಂದು ಮನೋವಿಜ್ಞಾನ ಅಂತಕ್ಕಂಥದ್ದು ಏನ್ ಕೇಳಿದಾನೆ ಅಂದಾಗ ಮನೋವಿಜ್ಞಾನ ಅಂತಕ್ಕಂಥದ್ದು ಈ ಒಂದು ಪದ ಉತ್ಪತ್ತಿಯ ಪ್ರಕಾರ ಪ್ರಶ್ನೆ ಕೇಳಿದಾನೆ. ಪದ ಉತ್ಪತ್ತಿಯ ಪ್ರಕಾರ ಯಾವುದರ ಅಧ್ಯಯನವಾಗಿದೆ ಅಂತ ಕೇಳಿದಾನೆ. ಯಾವುದರ ಅಧ್ಯಯನವಾಗಿದೆ ಅಂತ ಕೇಳಿದ್ರೆ ಸೇಮ್ ಕ್ವಶನ್ ಮತ್ತೆ ಯಾವುದರ ಅಧ್ಯಯನ. ಕೇವಲ ಇಲ್ಲಿ ಸಹ ಏನು ಅಂದಾಗ ಒಂದು ಮನಸ್ಸಿನ ಅಧ್ಯಯನ, ಎರಡನೇದು ಯಾವುದು ಅಂತಂದಾಗ ಆತ್ಮದ ಅಧ್ಯಯನ, ಮೂರನೇದು ಯಾವುದು ಅಂತಂದಾಗ ಪ್ರಜ್ಞೆಯ ಅಧ್ಯಯನ, ನಾಲ್ಕನೇದು ಯಾವುದು ಅಂತಂದಾಗ ವರ್ತನೆಯ ಅಧ್ಯಯನ ಅಂತಕ್ಕಂಥದ್ದು, ವರ್ತನೆಯ ಅಧ್ಯಯನ ಅಂತಕ್ಕಂಥದ್ದು. ಇಲ್ಲೇನು ಅಂತಂದಾಗ ಒಂದನೇದ್ದೇನು ಅಂದಾಗ ಪದ ಉತ್ಪತ್ತಿಯ ಪ್ರಕಾರ ಅಂತ ಬಂದಾಗ ಈ ಪದ ಉತ್ಪತ್ತಿ ಅಂತಕ್ಕಂಥದ್ದು ಎಟಿಮಾಲಜಿಗೆ ಹೋದರೆ ಈ ಒಂದು ಎಟಿಮಾಲಜಿಯಲ್ಲಿ ಏನು ಅಂತಂದಾಗ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆಂಗ್ಲ ಭಾಷೆಯ ಯಾವ ಪದ ಬಂದಾಗ ಸೈಕಾಲಜಿ ಅಂತಕ್ಕಂತಹ ಪದದಿಂದ ಮನೋವಿಜ್ಞಾನ ಅಂತಕ್ಕಂಥ ಪದವನ್ನು ಬಳಸ್ತಾ ಇದ್ದೀವಿ ನಾವು. ಈ ಒಂದು ಸೈಕಾಲಜಿ ಅಂತಕ್ಕಂಥ ಪದ ಅಂತಕ್ಕಂಥದ್ದು ಎಟಮಾಲಜಿಗೆ ಹೋದರೆ ಮೂಲತಃ ಯಾವ ಭಾಷೆಯ ಪದ ಅಂತಂದಾಗ ಗ್ರೀಕ್ ಭಾಷೆಯ ಪದ. ಇದು ಪ್ರಶ್ನೆ ಕೇಳಿದರೆ ಈ ಸೈಕಾಲಜಿ ಅಂತಕ್ಕಂಥದ್ದು ಮೂಲತಃ ಯಾವ ಭಾಷೆಯ ಪದವಾಗಿದೆ ಪ್ರಶ್ನೆ ಕೇಳಿದರೆ ಗ್ರೀಕ್ ಭಾಷೆಯ ಪದ. ಗ್ರೀಕ್ ಭಾಷೆ ಯಾವ ಎರಡು ಪದಗಳಿಂದ ಬಂದಿದೆ ಅಂತಂದಾಗ ಒಂದು ಏನು ಅಂತಂದಾಗ ಸೈಕೆ, ಇನ್ನೊಂದು ಯಾವುದು ಅಂತಂದಾಗ ಲಾಗೋಸ್ ಅಂತಕ್ಕಂಥ ಪದದಿಂದ ಬಂದಿದೆ. ಈ ಸೈಕೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಸೋಲ್ ಅಂತ ಅರ್ಥ ಕೊಡುತ್ತೆ, ಲಾಗೋಸ್ ಅಂತಂದ್ರೆ ಸ್ಟಡಿ ಅಂತ ಅರ್ಥ ಕೊಡುತ್ತೆ. ಯಾವುದರ ಬಗ್ಗೆ ಅಧ್ಯಯನ ಮಾಡ್ತಂದಾಗ ಈ ಸೋಲ್ ಬಗ್ಗೆ ಅಧ್ಯಯನ ಮಾಡುತ್ತೆ. ಅಂದ್ರೆ ಮನೋವಿಜ್ಞಾನದ ಪ್ರಕಾರ ಅಂದ್ರೆ ಪದ ಉತ್ಪತ್ತಿಯ ಪ್ರಕಾರ ಈ ಒಂದು ಮನೋವಿಜ್ಞಾನ ಅಂತಕ್ಕಂಥದ್ದು ಯಾವುದರ ಅಧ್ಯಯನವಾಗಿದೆ ಅಂತಂದ್ರೆ ಆತ್ಮದ ಅಧ್ಯಯನವಾಗಿದೆ. ಇದನ್ನು ಪ್ರಶ್ನೆ ಕೇಳಿದ್ದಾರೆ, ಆತ್ಮದ ಅಧ್ಯಯನವಾಗಿದೆ ಅಂತ ಗೊತ್ತಿರಬೇಕು ನಿಮಗೆ. ಫಸ್ಟು ಈ ಒಂದು ಮನೋವಿಜ್ಞಾನ ಅಂತಕ್ಕಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ನಡೆದವು. ಈ ಒಂದು ಮನೋವಿಜ್ಞಾನ ಅಂತಕ್ಕಂಥದ್ದು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮನೋವಿಜ್ಞಾನ ಅಂತಕ್ಕಂಥದ್ದು ಯಾವ ಒಂದು ವಿಷಯದ ಭಾಗವಾಗಿತ್ತು ಅಂತಂದಾಗ ಇದು ಒಂದು ತತ್ವಶಾಸ್ತ್ರದ ಭಾಗವಾಗಿತ್ತು. ಮನೋವಿಜ್ಞಾನ ಅಂತಕ್ಕಂಥದ್ದು ಸಪರೇಟ್ ಆಗಿರತಕ್ಕಂತಹ ಒಂದು ಶಾಖೆ ಆಗಿರಲಿಲ್ಲ, ಒಂದು ವಿಜ್ಞಾನ ಆಗಿರಲಿಲ್ಲ. 19ನೇ ಶತಮಾನದ ನಂತರ 20ನೇ ಶತಮಾನದಲ್ಲಿ ಮನೋವಿಜ್ಞಾನ ಅಂತಕ್ಕಂಥದ್ದು ಒಂದು ಪ್ರತ್ಯೇಕವಾಗಿರತಕ್ಕಂಥ ಶಾಖೆ ಆಯಿತು. ಅದಕ್ಕಿಂತ ಮುಂಚಿತವಾಗಿ ಮನೋವಿಜ್ಞಾನವನ್ನ ಎಲ್ಲಿ ಅಧ್ಯಯನ ಮಾಡಲಾಗ್ತಾ ಇತ್ತು ಅಂತ ಪ್ರಶ್ನೆ ಕೇಳಿದರೆ ಇದು ಒಂದು ತತ್ವಶಾಸ್ತ್ರದ ಭಾಗವಾಗಿ ಏನ್ ಮಾಡ್ತಾ ಇತ್ತು ಅಂತಂದಾಗ ಈ ಒಂದು ಮನೋವಿಜ್ಞಾನವನ್ನ ಅಧ್ಯಯನ ಮಾಡ್ತಾ ಇದ್ದೀವಿ ನಾವು. ಆ ತತ್ವಶಾಸ್ತ್ರಜ್ಞರು ಮುಖ್ಯವಾಗಿ ಯಾವುದರ ಬಗ್ಗೆ ಅಧ್ಯಯನ ಮಾಡಿದ್ರು ಅಂತಂದಾಗ ಆತ್ಮದ ಬಗ್ಗೆ ಅಧ್ಯಯನ ಮಾಡ್ತಾರೆ. ಅಂದರೆ ಯಾವುದೇ ವ್ಯಕ್ತಿಯ ಒಂದು ಚೈತನ್ಯ ಮುಖ್ಯವಾಗಿರತಕ್ಕಂಥ ಕಾರಣ ಯಾವುದು ಅಂತಂದಾಗ ಆ ವ್ಯಕ್ತಿಯ ಆತ್ಮ, ಆ ವ್ಯಕ್ತಿಯ ಆತ್ಮದ ಬಗ್ಗೆ ತಿಳ್ಕೊಂಡ್ರೆ ಆ ವ್ಯಕ್ತಿಯ ಬಗ್ಗೆ ತಿಳ್ಕೊಂಡಂಗೆ ಅಂತಕ್ಕಂತಹ ವಿಚಾರ ಅಂತಕ್ಕಂಥದ್ದು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಈ ಒಂದು ಸಾಕ್ರೆಟಿಸ್ನಿಂದ ಪ್ಲೇಟೋವರೆಗೆ ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳಿದ್ದು, ಹಂಗಾಗಿ ಈ ಒಂದು ಮನೋವಿಜ್ಞಾನ ಅಂತಕ್ಕಂಥದ್ದು ಏನಾಯ್ತು ಅಂತಂದಾಗ ಆತ್ಮದ ವಿಜ್ಞಾನ ಅಂತ ವಿಷಯ ಅರ್ಥ ಮಾಡ್ತಾಯಿತ್ತು. ಅದ ನಂತರ ಏನಂದಾಗ ಕೆಲವೊಬ್ಬ ಟೀಕಾಕಾರರು ಆತ್ಮದ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಆತ್ಮ ಅಂದ್ರೆ ಏನು, ಆತ್ಮ ಅಂತಕ್ಕಂಥದ್ದು ಏನು ಅಂತಂದಾಗ ಈ ಒಂದು ಆತ್ಮದ ಆಕಾರ ಏನು ನೋಡ್ರಿ. ಏನಂದಾಗ ಆತ್ಮದ ಆಕಾರ ಏನು, ನಂತರ ಆತ್ಮದ ರೂಪ ಏನು, ಯಾವ ರೂಪದಲ್ಲಿರುತ್ತೆ, ಆಕಾರದ ಹೆಂಗಿರುತ್ತೆ, ಒಂದು ರೂಪ ಹೆಂಗಿರುತ್ತೆ. ಈ ಒಂದು ಆತ್ಮ ಇದ್ದರೆ ಆತ್ಮ ಯಾವ ಬಣ್ಣದಲ್ಲಿ ಕಂಡು ಬರುತ್ತೆ, ಆತ್ಮ ಯಾವ ಬಣ್ಣದಲ್ಲಿ ಕಂಡು ಬರುತ್ತೆ. ನಂತರ ಆತ್ಮ ಇದ್ದರೆ ಅದರ ಗಾತ್ರ ಇಷ್ಟಿದೆಯೋ ಈ ಥರ ಗಾತ್ರ ಏನು ಅಂತಕ್ಕಂಥದ್ದು. ಒಂದು ವೇಳೆ ಆತ್ಮ ಇದ್ದರೆ ವ್ಯಕ್ತಿ ದೇಹದ ಅಂದರೆ ಮನುಷ್ಯ ದೇಹದ ಯಾವ ಭಾಗದಲ್ಲಿ ಈ ಆತ್ಮ ಇದೆ, ದೇಹದ ಯಾವ ಭಾಗದಲ್ಲಿ ಆತ್ಮ ಇದೆ, ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳನ್ನ ಯಾರಿಗೆ ತಂದಾಗ ಈ ಒಂದು ಆತ್ಮದ ಅಧ್ಯಯನದಂತಹ ಹೇಳ್ತಕ್ಕಂಥ ವ್ಯಕ್ತಿಗಳಿಗೆ ಕೇಳ್ತಾರೆ. ಆದರೆ ಇಲ್ಲೇನಂದಾಗ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉತ್ತರ ಸಿಗಲ್ಲ. ಅವಾಗೇನು ತಂದಾಗ ಮನೋವಿಜ್ಞಾನ ಅಂತಕ್ಕಂಥದ್ದು ತನ್ನ ಆತ್ಮದ ವಿಜ್ಞಾನ ಅಂತಕ್ಕಂತಹ ವಿಷಯವನ್ನ ಅಂದ್ರೆ ಇದಕ್ಕೆ ಉತ್ತರ ಸಿಗದೇ ಇದ್ದಾಗ ಇದು ಆತ್ಮದ ವಿಜ್ಞಾನ ಅಂತಕ್ಕಂಥ ರದ್ದಾಯಿತು. ಅವಾಗ ಕೆಲವೊಬ್ಬ ಮನೋವಿಜ್ಞಾನಗಳಿಂದಾಗ
ಬಂದಾಗ ವ್ಯಕ್ತಿ ಕೆಲಸ ಮಾಡಬೇಕು ಅಂತಂದರೆ ಆ ವ್ಯಕ್ತಿಯ ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡಬೇಕು. ಅಂದರೆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ದೇಹ ಮತ್ತು ಮನಸ್ಸುಗಳ ಬಗ್ಗೆ ಅಧ್ಯಯನ ಸ್ಟಾರ್ಟ್ ಆಗುತ್ತೆ. ಅಂದರೆ ವ್ಯಕ್ತಿ ಅಂತಕ್ಕಂಥ ಸಂಪೂರ್ಣವಾಗಿ ಯಾವುದೇ ಕೆಲಸ ಮಾಡಬೇಕು ಅಂತಂದರೆ ಆ ವ್ಯಕ್ತಿಯ ಮನಸ್ಸಿನಿಂದ ಮಾಡ್ತಾನೆ, ವಿಲ್ ಪವರನ್ನು ಮಾಡ್ತಾನೆ. ಹಂಗಾಗಿ ಮನೋವಿಜ್ಞಾನ ಅಂತಕ್ಕಂಥದ್ದು ಆತ್ಮದ ವಿಜ್ಞಾನ ಹೋಗಿ ಏನಾಯಿತು ಅಂತಂದಾಗ ಮನಸ್ಸಿನ ವಿಜ್ಞಾನ ಅಂತ ಕೆಲವೊಬ್ಬ ವಿಜ್ಞಾನಿಗಳು ಏನು ಮಾಡ್ತಾರೆ, ಇದನ್ನು ತರ್ಕ ಮಾಡ್ತಾರೆ. ಅಂದರೆ ಸಂಪೂರ್ಣವಾಗಿ ಆತ ಅವಲಂಬಿಸಿರ್ತಕ್ಕಂಥದ್ದು ಯಾವುದರಿಂದ ಅಂದಾಗ ಆ ವ್ಯಕ್ತಿಯ ಆತ್ಮದಿಂದ. ಈ ರೀತಿ ಮನಸ್ಸು ಅಂದರೆ ಮನೋವಿಜ್ಞಾನ ಅಂತಕ್ಕಂಥದ್ದು ಮನಸ್ಸಿನ ವಿಜ್ಞಾನ ಆಟ ಆಯಿತು. ಆನಂತರ ಕೆಲವೊಬ್ಬ ಟೀಕಾಕಾರರು ಇದಕ್ಕೆ ಸಂಬಂಧಪಟ್ಟಂತೆ ಮನಸ್ಸಿಗೆ ಸಂಬಂಧಪಟ್ಟಂತೆ ಕೇವಲ ಆತ್ಮಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನೇ ಕೇಳ್ತಾರೆ. ಏನಂದಾಗ ಮನಸ್ಸು ಇದೆ ಅಂತಂದ ಮೇಲೆ ಮನಸ್ಸಿನ ಆಕಾರ ಯಾವುದು, ಮನಸ್ಸಿನ ಆಕಾರ ಯಾವುದು, ನಂತರ ಮನಸ್ಸಿನ ರೂಪ ಯಾವುದು, ಯಾವ ರೂಪದಲ್ಲಿ ಕಂಡು ಬರುತ್ತೆ, ಇದರ ಬಣ್ಣ ಯಾವುದು, ಮನಸ್ಸಿನ ಬಣ್ಣ ಯಾವುದು, ಮನಸ್ಸಿನ ಗಾತ್ರ ಎಲ್ಲಿರುತ್ತೆ, ಎಷ್ಟು ದಪ್ಪ ಇರುತ್ತೆ ಮನಸ್ಸು ಅಂತಕ್ಕಂಥದ್ದು, ಅಥವಾ ಇದ್ದರೆ ಮನಸ್ಸಿದ್ರೆ ದೇಹದ ಯಾವ ಭಾಗದಲ್ಲಿ ಇರುತ್ತೆ ಅಂತ ಕೇಳಿದಾಗ ಇಲ್ಲಿ ಸಹ ಈ ಮನೋವಿಜ್ಞಾನಿಗಳು ಏನು ಮಾಡಲಿಲ್ಲ, ಉತ್ತರ ಕೊಡೋಕ್ಕಾಗಲ್ಲ. ಇಲ್ಲಿ ಮುಖ್ಯವಾಗಿ ಏನಂದಾಗ ಮನೋವಿಜ್ಞಾನ ಅಂತ ಕರಿತೀವಿ ನಾವು. ಅಂದರೆ ಇದು ಸೈನ್ಸ್ ಅಂತಕ್ಕಂಥದ್ದು, ಇದು ಗೊತ್ತಿರಬೇಕು ನಮಗೆ. ಇದು ಏನಂದಾಗ ವಿಜ್ಞಾನ ಅಂತಕ್ಕಂಥದ್ದು, ಸೈನ್ಸ್ ಅಂತಕ್ಕಂಥದ್ದು. ವಿಜ್ಞಾನ ಅಂತಂದರೆ ಏನಂದ್ರೆ ಕ್ರಮಬದ್ಧವಾಗಿರ್ತಕ್ಕಂಥ ಜ್ಞಾನ. ಅಂದರೆ ಎಲ್ಲೇ ಪ್ರಶ್ನೆ ಕೇಳಿದ್ರೆ ಅದನ್ನು ತೋರಿಸಬಹುದು ನಾವು. ಅಂದರೆ ಇವತ್ತಿಗೂ ಸಹ ನಾವು ಮೊದಲು ಏನಂದಾಗ ಮನೋವಿಜ್ಞಾನ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರ್ತಾ ಇದ್ದಾಗ ಮಾನವಿಕ ವಿಜ್ಞಾನಗಳು ಕಂಡು ಬರ್ತಾ ಇದೆ, ME ಅಂತ ಓದ್ತಾ ಇದ್ದೀವಿ ನಾವು. ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ, ಮನೋವಿಜ್ಞಾನ ಯಾವುದೇ ಕೋರ್ಸ್ PG ಕೋರ್ಸ್ ಓದಿದ್ರೆ ಅದಕ್ಕೆ ಏನು ಕೊಡ್ತೀವಿ ನಾವು ಇಲ್ಲಿ ಸೈಕಾಲಜಿ ಅಂದರೆ ಮಾಸ್ಟರ್ ಆಫ್ ಸೈನ್ಸ್ ಅಂತ ಕರಿತೀವಿ ನಾವು. ಅಂದರೆ ಈ ಸೈನ್ಸ್ ಕೋರ್ಸ್ಗಳಲ್ಲಿ ಮಾಡಿದರೆ ಇವತ್ತಿಗೂ ಸಹ ಇದನ್ನು ವಿಜ್ಞಾನ ಅಂತ ಕರಿತೀವಿ. ವಿಜ್ಞಾನ ತಂದ ಮೇಲೆ ಅದನ್ನು ಕ್ರಮಬದ್ಧವಾಗಿ ತೋರಿಸ್ಬೇಕು ನಾವು. ಎಲ್ಲೇ ಪ್ರಯತ್ನಪಟ್ಟರು ಅದು ಬರಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಜ್ಞಾನ ಅಂತ ಹೇಳಬೇಕು ಅಂತಂದರೆ ಮನಸ್ಸಾಗಲಿ ಆತ್ಮ ಆಗಲಿ ಏನಾಗಲಿಲ್ಲ, ಸಾಧ್ಯ ಆಗಲಿಲ್ಲ. ನಂತರ ಏನಂದಾಗ ಸಿಗ್ಮಂಡ್ ಫ್ರೈಡ್ ಅಂತಕ್ಕಂಥ ವ್ಯಕ್ತಿ ಬರ್ತಾನೆ. ವ್ಯಕ್ತಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಯಂತ್ರಿತ ಆಗಿರ್ತಕ್ಕಂಥದ್ದು ಆ ವ್ಯಕ್ತಿಯ ಕಾನ್ಸಿಯಸ್ನಿಂದ ಅಂದರೆ ಪ್ರಜ್ಞೆಯಿಂದ. ಈ ಒಂದು ಪ್ರಜ್ಞೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮುಖ್ಯವಾಗಿ ಏನಂದಾಗ ಅಪ್ರಜ್ಞಾವಸ್ಥೆ ಮತ್ತು ಪ್ರಜ್ಞಾವಸ್ಥೆ ಅಂತಕ್ಕಂಥ ಸಬ್ ಕಾನ್ಸಿಯಸ್ ಮೈಂಡ್ ಬಗ್ಗೆ ಇದು ಅತಿ ಹೆಚ್ಚು ಮಾಡ್ತಾನೆ. ವ್ಯಕ್ತಿ ಅಂತಕ್ಕಂಥವ್ನು ಯಾವಾಗಲೂ ಏನಂದಾಗ ಈ ಒಂದು 90/10 ಅಂತಕ್ಕಂಥದ್ದು, ಎಷ್ಟು ಅಂದಾಗ 10/90 ಅಂತಕ್ಕಂಥದ್ದು. ಅಂದರೆ ಸುಮಾರು ಇಲ್ಲಿರ್ತಕ್ಕಂತಹ ಪ್ರಜ್ಞಾವಸ್ಥೆಯಲ್ಲಿ ಕೇವಲ 10% ಮಾತ್ರ ಹೆಂಗಂತಂದಾಗ ಪ್ರಜ್ಞಾವಸ್ಥೆ ಇರ್ತಾರೆ. ಸಂಪೂರ್ಣವಾಗಿ 90% ಏನಂದಾಗ ಆ ಪ್ರಜ್ಞಾವಸ್ಥೆಯಲ್ಲೇ ಕೆಲಸ ಮಾಡ್ತಾನೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಪ್ರಜ್ಞೆಯಿಂದ ಮಾಡಿದರೆ ವ್ಯಕ್ತಿ ಅಂತಕ್ಕಂಥವ್ನು ಏನಾಗ್ತಾನೆ ಅಂದಾಗ ಸಕ್ಸಸ್ ಆಗ್ತಾನೆ. ಹಂಗಾಗಿ ಈ ಒಂದು ಸಿಗ್ಮಂಡ್ ಫ್ರೈಡ್ ಏನು ಮಾಡ್ತಾರೆ ಅಂತಂದಾಗ ಈ ಮನೋವಿಜ್ಞಾನ ಅಂತಕ್ಕಂಥದ್ದು ಇದು ಯಾವುದರ ಅಧ್ಯಯನ ಅಂತ ಕರಿತಾರೆ ಅಂದಾಗ ಪ್ರಜ್ಞೆಯ ಅಧ್ಯಯನ ಅಂತ ಕರಿತಾನೆ. ಈ ರೀತಿಯಾಗಿ ಪ್ರಜ್ಞೆಯ ಅಧ್ಯಯನ ಅಂತ ಬಂದಾಗ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಜ್ಞಾವಸ್ಥೆ ಮಾತ್ರ ಏನು ಮಾಡ್ತೀವಿ ಅಂತಂದಾಗ ಅದ್ರ ಬಗ್ಗೆ ನಾವು ಜಾಸ್ತಿ ಅಧ್ಯಯನ ಮಾಡಿ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಮನೋವಿಜ್ಞಾನ ಅಂತಕ್ಕಂಥದ್ದು ಪ್ರಜ್ಞೆಯ ಅಧ್ಯಯನ ಅಂತ ಕರಿತೀವಿ ನಾವು. ಈ ರೀತಿಯಾಗಿ ಏನಾಗುತ್ತೆ ಅಂದಾಗ ಇದ್ರ ಬಗ್ಗೆ ಒಂದು ನಡೆಯುತ್ತೆ. ಕೊನೆಗೆ ಏನಾಗುತ್ತೆ, ಈ ಮನಸ್ಸು ಮತ್ತು ಆತ್ಮಗೆ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನೇ ಯಾವುದೇ ಕೇಳ್ತಾರೆ ಅಂದಾಗ ಈ ಒಂದು ಪ್ರಜ್ಞೆಗೆ ಕೇಳ್ತಾರೆ. ಪ್ರಜ್ಞೆ ಇದ್ದರೆ ಪ್ರಜ್ಞೆಯ ಆಕಾರ ಏನು, ಪ್ರಜ್ಞೆಯ ಬಣ್ಣ ಯಾವುದು, ಪ್ರಜ್ಞೆಯ ರೂಪ ಯಾವುದು, ನಂತರ ಪ್ರಜ್ಞೆಯ ಗಾತ್ರ ಯಾವುದು, ಪ್ರಜ್ಞೆಯ ದೇಹದ ಯಾವ ಭಾಗದಲ್ಲಿರುತ್ತೆ, ಈ ಥರ ಪ್ರಶ್ನೆ ಕೇಳಿದಾಗ ಇದಕ್ಕೂ ಸಹ ಈ ಒಂದು ಆನ್ಸರ್ ಮಾಡೋಕ್ಕಾಗಲ್ಲ. ಅವಾಗ ಕೊನೆಗೆ ಏನಾಗುತ್ತೆ ಅಂತಂದಾಗ ಆ ಸಂದರ್ಭದಲ್ಲಿ ಈ ಒಂದು ಮನೋವಿಜ್ಞಾನ ಅಂತಕ್ಕಂಥದ್ದು ನಂತರದಲ್ಲಿ ಏನಂದಾಗ ಈ ಒಂದು ವರ್ತನೆಯ ಅಧ್ಯಯನ ಅಂತ ಮಾಡ್ತಾರೆ. ಬಿಹೇವಿಯರ್ಸ್, ವ್ಯಕ್ತಿ ಇರ್ತಕ್ಕಂಥವನು ಅವನಿಗೆ ಯಾವುದೇ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವರ್ತನೆ ಮಾಡ್ತದೆ. ಈ ಬಿಹೇವಿಯರ್ಸ್ ಅಂತಕ್ಕಂಥದ್ದು, ಯಾಕೆ ಮಗು ಅಂತಕ್ಕಂಥದ್ದು ಅಳ್ತಾ ಇದೆ, ವ್ಯಕ್ತಿ ಅಳ್ತಾ ಇದ್ದಾನೆ, ವ್ಯಕ್ತಿ ನಗ್ತಾ ಇದ್ದಾನೆ, ಯಾಕೆ ಸಪ್ಪು ಕೂತ್ಕೊಂಡಿದ್ದಾನೆ, ಆ ವ್ಯಕ್ತಿಯ ವರ್ತನೆ ನೋಡಬಹುದು, ವರ್ತನೆಯನ್ನು ಕಾಣಬಹುದು. ಈ ರೀತಿಯಾಗಿ ಈ ಒಂದು ಮನೋವಿಜ್ಞಾನ ಅಂತಕ್ಕಂಥದ್ದು ನಂತರದಲ್ಲಿ ಯಾವುದರ ಬಗ್ಗೆ ಅಂತಂದಾಗ ವರ್ತನೆಯ ಅಧ್ಯಯನ ಅಂತ ಆಗುತ್ತೆ. ಅದನ್ನೇ ಹೇಳ್ತಾನೆ ವುಡ್ವರ್ತ್ ಅಂತಕ್ಕಂತಹ ಒಬ್ಬ ಮನೋವಿಜ್ಞಾನವು ಮೊದಲು ತನ್ನ ಆತ್ಮವನ್ನು ಕಳೆದುಕೊಂಡಿತು, ಮನೋವಿಜ್ಞಾನವು ನಂತರದಲ್ಲಿ ತನ್ನ ಮನಸ್ಸನ್ನು ಕಳೆದುಕೊಂಡಿತು, ನಂತರದಲ್ಲಿ ತನ್ನ
ಪ್ರಜ್ಞೆಯನ್ನು ಕಳೆದುಕೊಂಡು ಕೊನೆಯಲ್ಲಿ ವರ್ತನೆಯನ್ನು ಉಳಿಸಿಕೊಂಡಿದೆ ಅಂತಕ್ಕಂತಹ ವಿಚಾರವನ್ನು ವುಡ್ವರ್ತ್ ಅಂತಕ್ಕಂತಹ ಮನೋವಿಜ್ಞಾನಿಗಳು ಇದನ್ನು ತಿಳಿಸಿದ್ದಾರೆ. ಈ ರೀತಿಯಾಗಿ ನಾವು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ರೀತಿಯಾಗಿರ್ತಕ್ಕಂಥ ಅಧ್ಯಯನಗಳನ್ನು ಮಾಡ್ತಕ್ಕಂಥದ್ದು ಅಗತ್ಯ ಇದೆ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದಗಳು.